ಆಹಾರದ ರಾಜಕಾರಣ ಇದೆಯಲ್ಲ, ನಾನು ಯಾವಾಗಲೂ ಬೈತಾ ಇರ್ತೀನಿ. ಅಂದರೆ ನಾನು ತಿನ್ನುವ ಆಹಾರವನ್ನು ಇನ್ಯಾವರು ದೇವರು ಡಿಸೈಡ್ ಮಾಡೋದಿದೆಯಲ್ಲ, ಇದು ಬಹಳ ನಗೆಗೇಡು. ಯಾವ ದೇವರು ನನ್ನ ಆಹಾರದ ಬಗ್ಗೆ ಮಾತಾಡಿಲ್ಲ, ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ದೇವರ ಕಥೆಗಳನ್ನು ಕಟ್ಟಿದ್ದು ಗಂಡಸರು, ಅದರಲ್ಲೂ ಯಾವ ಗಂಡಸರು ಅನ್ನೋದಿದೆ. ಹಾಗಾಗಿ ನಾನು ಆರಾಮವಾಗಿ ತಿಂತ ಇರೋದನ್ನು ಬಿಡಬಾರ್ದು. ಹಾಗಾಗಿ ತಿನ್ನದವರೆಲ್ಲ ಶುರು ಮಾಡಬೇಕಾಗಿಲ್ಲ. ನಾನು ಯಾವಾಗಲೂ ಅಂತೀನಿ, ಈ ಮೀನು ತಿನ್ನದವರು, ಚಿಕನ್ ತಿನ್ನದವರೆಲ್ಲ ತಿನ್ನಲಿಕ್ಕೆ ಶುರು ಮಾಡಿ ಅನ್ನಲ್ಲ. ಯಾಕಂದರೆ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ. ತಿಂತ ಇದ್ದವರು ಬಿಡಬಾರ್ದು ದೇವರ ಹೆಸರಿನಲ್ಲಿ ಅಂತ. ಯಾಕಂದರೆ ನನಗೆ ನನ್ನ ಹೊಟ್ಟೆಯಲ್ಲಿರುವ ಚಿಕನ್ ಏನು ಮಲವಾಗಿ ಹೋಗಲಿಕ್ಕೆ 7ರಿಂದ 13 ದಿನಗಳು ಬೇಕು ಅಂತಲೇ ಗೊತ್ತಿಲ್ಲ. ನಾವು ಶುಕ್ರವಾರ 12 ಗಂಟೆ ದಾಟಿದರೆ ತಿಂತೀವಿ ಅನ್ನೋದೇ ಅದಕ್ಕಿಂತ ನಗೆಗೇಡೇನಿಲ್ಲ. ಹಾಗಾಗಿ ಬಹಳ ಬೇಸಿಕ್ ಆದ ಬಗ್ಗೆಗಳೇ ನಮಗೆ ಸಿಗಲ್ಲ. ನಾವು ಅದಕ್ಕೆ ಯಾವ್ಯಾವುದು ಯಾರೋ ಹೇಳಿದ್ರು ಅಂತ ಮಾಡ್ತಾ 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 ಸರಿ ಉಪವಾಸ ಮಾಡ್ತೀವೋ, ಭಾಳ ಅದ್ಭುತ ಅದು. ಮತ್ತು ಅಕ್ಕನ ವಚನದಲ್ಲಿ ಮಾತಾಡೋಣ ಉಪವಾಸ ಅಂದರೆ ಏನು ಅಂತ. ನಾನು ಈಗ ಹಾಡೋದು ಮಳೆಯ ಹಾಡೋದು. ನಾವೀಗ ಆಯ್ತು, ಈಗ ಸ್ವಲ್ಪ ದಿನ ಇರೋದು ಆಟಿ. ಕರಾವಳಿಯ ಆಟಿಯ ಮಳೆ ಎಲ್ಲೋಗಿದೆ, ಯಾಕೆ ಹೋಗಿದೆ, ನಾವು ಯಾಕೆ ಇಷ್ಟು ಬರಡಾಗಿದ್ದೀವಿ, ಇಷ್ಟು ಸೆಕೆ ಯಾಕೆ, ಚಳಿಗಾಲ ಮಳೆಗಾಲ ಸೆಕೆಗಾಲಗಳೆಲ್ಲ ಅದನ್ನು ಬದಲಾಗಿದೆ. ಇದೇನು ಯಾವುದಾದ್ರೂ ರಾಕೆಟ್ ಬಿಟ್ಟಿದ್ರಿಂದ ಹಿಂಗಾಗಿದೆಯಾ? ಇದು ಯಾರು ಮಾತಾಡಲ್ಲ. ರಾಜಕಾರಣಿಗಳದು ಮುಖ್ಯ ಅಲ್ಲ. ಮತ್ತೆ ಬೇಕಾದರೂ ಫ್ಲೈಓವರ್ಗಳು ಮಾಡ್ತಾರೆ, ಕಾಡುಗಳನ್ನು ನಾಶ ಮಾಡ್ತಾರೆ. ಶೃಂಗೇರಿಗೆ ರೈಲು ಮಾಡೋಕ್ಕೆ ಕೆಲಸ ಪ್ಲ್ಯಾನ್ ಮಾಡ್ತಿದ್ದಾರೆ. ಎಂಥ ಮೂರ್ಖರು ಅಂದರೆ, ಪಶ್ಚಿಮ ಘಟ್ಟಗಳು ನಮಗೆ ಮೂಲಭೂತವಾಗಿ ಕೊಡ್ತಾ ಇರುವಂಥ ಗಾಳಿ, ನೀರು, ನೆರಳಿಗೆ ಮೂಲವಾಗಿರುವಂಥದ್ದು. ನಮಗೆ ಬರುವ ಮಳೆಯ ಎಲ್ಲ ಮಳೆ ನೆರಳಿನ ಪ್ರದೇಶ ಅಂತಾರೆ. ಅವುಗಳಿಗೆ ಅಲ್ಲಿ ಬೇಕಾದ ವ್ಯವಸ್ಥೆ ಆದಾಗ ಮಾತ್ರ ಇಲ್ಲಿ ಮಳೆ ಬರುತ್ತೆ. ನಾವೀಗ ಶೃಂಗೇರಿಯಲ್ಲಿರೋದ್ರಿಂದ 6 ವರ್ಷಗಳಿಂದ ಶೃಂಗೇರಿಯಲ್ಲಿರ್ತೀವಿ. ಶೃಂಗೇರಿಯಲ್ಲಿ ಈ ಜೂನ್ ಆರಂಭದ ಹೊತ್ತಿಗೆ 9 ದಿನ ಗಾಳಿ ಮತ್ತು ಮಳೆ ಬರುತ್ತೆ. ಅದು ಗಾಳಿ ಮಳೆ ಬಂದರೆ ಮಾತ್ರ ಈ ಊರಿಗೆ ಮಳೆ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಈಗ ಕಳೆದ ನಾವು 6 ವರ್ಷದಿಂದ ನೋಡ್ತಿದ್ದೀವಿ. ಫಸ್ಟ್ ವರ್ಷ ಪ್ರತಾಪ್ ಇದ್ದವನು 3ನೇ ದಿನಕ್ಕೆ ಎತ್ಕೊಂಡು ಬಂದ್ಬಿಟ್ಟಾನೆ, ಬದುಕೋಕ್ಕಾಗಲ್ಲ, ಅಷ್ಟು ಗಾಳಿ ಮತ್ತು ಮಳೆ. ಕೌಚಿ ನಾವು ಏನು ಬೆಡ್ಶೀಟ್ ಎಲ್ಲ ಹಾಸ್ಕೊಂಡು ಒಳಗೆ ಮಲಗಿದ್ರು ಮಲಗೋಕ್ಕಾಗಲ್ಲ, ಎಲ್ಲ ಬಿದ್ದೋಗುತ್ತೆ ಅಂತ ಆಗಿರುತ್ತೆ. ರೋಡಲ್ಲಿ ಇಷ್ಟಿಷ್ಟು ದಪ್ಪ ಎಲೆಗಳು ಬಿದ್ದಿರ್ತವೆ. ಅಂದರೆ 9 ದಿನ ಬರ್ತಾ ಇತ್ತು, ಆನಂತರ 7 ದಿನ ಆಯಿತು. ಕಳೆದ ವರ್ಷನೂ 2 ದಿನ ಏನೋ ಬಂದಿತ್ತು, 1 ವರ್ಷ ಬಂದೇ ಇಲ್ಲ. ಮೇ ಬಿ ಈ ವರ್ಷ ನಾನು ಇಲ್ಲ, ಅಲ್ಲಿ ಗೊತ್ತಿಲ್ಲ. ಈ ವರ್ಷ ಇಲ್ಲಿವರೆಗೂ ಮಳೆ ಬಿದ್ದಿಲ್ಲ ಶೃಂಗೇರಿಯಲ್ಲಿ. ಹಾಗಾಗಿ ಒಂದು 140 ವರ್ಷಗಳ ನಂತರ ಈ ವರ್ಷದ ಈ ಸ್ಥಿತಿ ಹಿಂಗಾಗ್ತದೆ. 146 ವರ್ಷ ಆಯಿತು ಹೀಗೆ ವಾತಾವರಣ ಆಗದೆ. ಹಾಗಾಗಿ ಯಾಕಾಗಿದೆ ಹೀಗೆ, ಯಾಕೆ ಆಗುತ್ತೆ, ಇದು ಎಲ್ಲಿಗೆ ಮುಟ್ಬೋದು? ನಾವೆಲ್ಲ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು, ಇವ್ರ ಜೊತೆ ಎಲ್ಲ ಕೆಲಸ ಮಾಡೋರು, ಟೀಚರ್ಗಳು ಎಲ್ಲರೂ ಇದ್ದೀವಿ. ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದಂದರೆ ಬರೀ ಅಕ್ಷರಗಳನ್ನು ಕಲಿಸೋದ, ಅಥವಾ ಮಗುವಿಗೆ ಇನ್ನೊಂದು 30 ವರ್ಷದ ನಂತರ ಈ ನೆಲದಲ್ಲಿ ನೀರು ಸಿಗದಿದ್ದಾಗ ಅದು ಏನು ಕುಡಿದು ಬದುಕಬೇಕು? ಈ ನೆಲಕ್ಕೆ ಒಂದು ನೇಗಿಲನ್ನು ಉಳೋದು ಗೊತ್ತಿಲ್ಲ ಮಗುವಿಗೆ. ಒಂದು ಪಿಕಾಸಿ ಹಾಕಿ ಏನಾದರೂ ಗಿಡ ನೆಡ್ತೀನಿ ಅಂತ ಹೊರಟ್ರೆ ಪ್ಲಾಸ್ಟಿಕ್ಕು ಮತ್ತು ರಬ್ಬರ್ಗಳು ಮತ್ತು ಬಟ್ಟೆ ಬಿಟ್ಟರೆ ಇನ್ನೇನು ಸಿಗಲ್ಲ ಭೂಮಿನಲ್ಲಿ. ನಮ್ಮ ಭೂಮಿನೇ ಇಲ್ಲಿ ಅಪ್ಪ ಅಜ್ಜ ಬದುಕಿದ ನೆಲ ಇದು. ಇಲ್ಲಿ ಯಾರೋ ಹೆಚ್ಚು ಬಂದು ಏನೋ ಮಾಡಿಲ್ಲ. ಆದರೆ ಈ ನೆಲವನ್ನೇ ಅಗಿಯುವಾಗಲೂ ಅಲ್ಲಲ್ಲಿ ಬಟ್ಟೆ ಸಿಗ್ತದೆ, ಗೋಣಿಚೀಲ ಸಿಗುತ್ತೆ, ಪ್ಲಾಸ್ಟಿಕ್ ಸಿಗುತ್ತೆ, ಬಾಟ್ಲಿ ಸಿಗುತ್ತೆ. ಇನ್ನು ಸಿಟಿಗಳ ಸ್ಥಿತಿ ಹೇಗಿರ್ಬೋದು ಯೋಚನೆ ಮಾಡೋಣ. ಹಾಗಾಗಿ ಏನು ಮಾಡಬೇಕು ಗೊತ್ತಿಲ್ಲ. ಇದು ಆ ನೋವಲ್ಲಿ ಬರೆದಿರೋದು ಮಳೆ ಬರಲಿ ಅಂತ ತುಳು ಹಾಡೋದು. ನೇತ್ರಾವತಿ ತಿರುವಿನ ಸಮಯದಲ್ಲಿ ಬರೆದ ಹಾಡು. ಘಟ್ಟದ ನೆತ್ತಿಡು ಮೆಂಚಿ ಮೆಂಚಿದು ಬಲ ಬರ್ಸ ಬರ್ಸ ಬಲ ಬರ್ಸ ಉಬರ್ದ ಸಂಕೊಗು ನೀರ್ ಬೂರಡು ಬಲ ಬೊಲ್ಲ ಬೊಲ್ಲ ಬಲ ಬೊಲ್ಲ ಬಲ ಬರ್ಸ ಬರ್ಸ ಬಲ ಬರ್ಸ
ಆಯಿರಿದ ಜನ ಆಯಿರಿಡಿ ಈರಿದ ಜನ ಈರಿಡಿ ಆಯಿರಿದ ಜನ ಆಯಿರಿಡಿ ಈರಿದ ಜನ ಈರಿಡಿ ಒಂತೆ ಉಂತಡು ಅಮಸರ ಬುಡಡು ಒಂತೆ ಉಂತಡು ಅಮಸರ ಬುಡಡು ಅಪ್ಪೆ ಪರ ಪುನ ತೂಬಡು ಮೊಕುಲು ಅಪ್ಪೆ ಪರ ಪುನ ತೂಬಡು ಘಟ್ಟದ ನೆತ್ತಿಡು ಮೆಂಚಿ ಮೆಂಚಿದು ಬಲ ಬರ್ಸ ಬರ್ಸ ಬಲ ಬರ್ಸ ಕಡಲದ ಉಡಲು ದಿಂಜಿದು ಬರಡು ಬೆಂಪಿ ಜನಕಲೆ ನೊಪ್ಪು ಒರಿಯಡು ಕಡಲದ ಉಡಲು ದಿಂಜಿದು ಬರಡು ಬೆಂಪಿ ಜನಕಲೆ ನೊಪ್ಪು ಒರಿಯಡು ಸುದೆಕು ಅಡ್ಡ ಬರ್ಪಿನ ಜನಕುಲಿನ ಸುದೆಕು ಅಡ್ಡ ಬರ್ಪುನ ಜನಕುಲಿನ ಮನಸ್ಸದ ಕುರಿನೇ ದೆಕ್ಕದು ಪೋವಡು ಮನಸ್ಸದ ಕುರಿನೇ ದೆಕ್ಕದು ಪೋವಡು ಘಟ್ಟದ ನೆತ್ತಿಡು ಮೆಂಚಿ ಮೆಂಚಿದು ಬಲ ಬರ್ಸ ಬರ್ಸ ಬಲ ಬರ್ಸ ಉಬರದ ಸಂಕುಗು ನೀರ್ಬೂರಡು ಬಲ ಬೊಲ್ಲ ಬೊಲ್ಲ ಬಲ ಬೊಲ್ಲ ಬಲ ಬರ್ಸ ಬರ್ಸ ಬಲ ಬರ್ಸ ಬಲ ಬೊಲ್ಲ ಬೊಲ್ಲ ಬಲ ಬೊಲ್ಲ